ಸಿಎಂ ಕುರ್ಚಿ ಫೈಟ್ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಫೋನ್ ಟ್ಯಾಪಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ತನ್ನ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರ ಮೇಲೆಯೇ ಸಿಎಂ ಗುಪ್ತಚಾರಿಕೆ ಮಾಡ್ತಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಹಾಗಾದ್ರೆ ನಿಜಕ್ಕೂ ಸಿಎಂ ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರಾ? ಈ ಬಗ್ಗೆ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಫೋನ್ ಕದ್ದಾಲಿಕೆ ಕಿವಿ. ಸಿದ್ದರಾಮಯ್ಯ ವಿರುದ್ಧ ಆರ್ ಅಶೋಕ್ ಗಂಭೀರ ಆರೋಪ. ಕಾಂಗ್ರೆಸ್ ಶಾಸಕರ ವಿರುದ್ಧವೇ ಸಿಎಂರಿಂದ ಎಸ್ಐಟಿ ರಚನೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ. ಇದರ ನಡುವೆ ರಾಜ್ಯದಲ್ಲಿ ಮತ್ತೊಮ್ಮೆ ಫೋನ್ ಕದ್ದಾಲಿಕೆ ವಿಚಾರ ಮುನ್ನೆಲೆಗೆ ಬಂದಿದೆ. ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ನಾಯಕತ್ವ ಗದ್ದಲದ ನಡುವೆ ಇದೀಗ ಫೋನ್ ಕದ್ದಾಲಿಕೆ ಆರೋಪ ಸಿಎಂ ವಿರುದ್ಧ ಕೇಳಿ ಬಂದಿದೆ. ಸಿಎಂ ಸ್ಥಾನಕ್ಕೆ ಕಣ್ಣಿಟ್ಟಿರುವ ಡಿಕೆ ಶಿವಕುಮಾರ್ ಮತ್ತು ಇವರ ಬೆಂಬಲಿಗರ ಫೋನ್ ಅನ್ನ ಸಿಎಂ ಕದ್ದಾಲಿಸುತ್ತಿದ್ದಾರೆ ಎಂಬ ಗಂಭೀರ ಆರೋಪವನ್ನ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಮಾಡಿದ್ದಾರೆ. ಈ ಸುದ್ದಿ ಇದೀಗ ರಾಜಕೀಯ ವಲಯದಲ್ಲಿ ಸಂಚಲನವನ್ನೇ ಮೂಡಿಸಿದೆ. ಅವರ ಚಲನವಲಯಗಳನ್ನು ನೋಡುವಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾಯಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು, ಮಾಡ್ತಾಯಿದ್ದಾರೆ. ಇನ್ನು ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ತಮ್ಮದೇ ಪಕ್ಷದ ಶಾಸಕರು ನಾಯಕರುಗಳ ಬಗ್ಗೆ ಗುಪ್ತಚರ ಇಲಾಖೆ ಮೂಲಕ ಮಾಹಿತಿಯನ್ನ ಸಿಎಂ ಸಂಗ್ರಹ ಮಾಡುತ್ತಿದ್ದಾರೆ ಎಂದು ಮೈಸೂರಿನಲ್ಲಿ ಕೇಂದ್ರ ಮಂತ್ರಿ HD ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕಾಂಗ್ರೆಸ್ ನಾಯಕರ ಎರಡೂ ಕಡೆಗಳಿಂದಲೂ ಗುಪ್ತಚರ ನಡೆಯುತ್ತಿದೆ. ಒಂದು ಗುಂಪು ಮುಖ್ಯಮಂತ್ರಿ ಮಾಡಬೇಕು, ಕುರ್ಚಿ ಕೊಡಿ ಎನ್ನುವ ಪ್ರಯತ್ನ ಮಾಡುತ್ತಿದ್ರೆ, ಮತ್ತೊಂದು ಗುಂಪು ಮುಖ್ಯಮಂತ್ರಿ ಸ್ಥಾನ ಉಳಿಸಿಕೊಳ್ಳಲು ಪ್ರಯತ್ನ ಪಡುತ್ತಿದೆ ಎಂದು ವ್ಯಂಗ್ಯ ಮಾಡಿದರು. ಶಾಸಕರುಗಳು ಅವ್ರ ಪಕ್ಷದ ನಾಯಕರುಗಳ ಬಗ್ಗೆ ಇಂಟೆಲಿಜೆನ್ಸ್ ಮುಖಾಂತರ ಮಾಹಿತಿ ಸಂಗ್ರಹ ಮಾಡ್ತಾ ಇರತಕ್ಕಂಥದ್ದು ಬಹುಶಃ ರಾಜ್ಯದಲ್ಲಿ ಇದು ದೊಡ್ಡ ಮಟ್ಟದಲ್ಲಿ ಮೊದಲನೇ ಬಾರಿ ಪ್ರಾರಂಭ ಆಗಿದೆ. ಇವರ ಮೇಲೆ ಅವ್ರ ಮೇಲೆ, ಯಾಕೆಂದರೆ ಇಂಟೆಲಿಜೆನ್ಸ್ನಲ್ಲೂ ಈಗ ಮುಖ್ಯಮಂತ್ರಿ ಆಗಬೇಕು, ಕುರ್ಚಿ ಕೊಡಿ ಅಂತ ಕೇಳ್ತಕ್ಕಂಥ ಜೊತೆನೂ ಇದ್ದಾರೆ. ಈಗ ಮುಖ್ಯಮಂತ್ರಿನ ಉಳಿಸಬೇಕು ಅಂತಕ್ಕಂಥ ಒಂದು ವಿಂಗು ಇದೆ. ಎರಡೂ ಕಡೆಯಿಂದ ಇಂಟೆಲಿಜೆನ್ಸ್ ನಡೀತಾ ಇರ್ತದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಡಿಕೆ ಶಿವಕುಮಾರ್ ಬಣದವರ ಸಭೆಗಳ ಮೇಲೆ ನಿಗಾ ಇಡಲು ಒಬ್ಬರು SP ಯನ್ನ ನೇಮಕ ಮಾಡಿದ್ದಾರೆ ಮತ್ತು ಅಧಿಕಾರ ಉಳಿಸಿಕೊಳ್ಳಲು ಸಿಎಂ DKಶಿ ಕಡೆಯವರು ಎಲ್ಲಿ ಹೋಗ್ತಾರೆ, ಏನೇನು ಮಾಡ್ತಾರೆ ಅಂತ ಪತ್ತೆ ಮಾಡೋದೇ ಆ ಕಣ್ಣಿಗೆ ಕಾಣದ SIT ಕೆಲಸ ಎಂದು ಆರ್ ಅಶೋಕ್ ಗುಡುಗಿದ್ದಾರೆ. ಡಿಕೆ ಶಿವಕುಮಾರ್ ಪರ ಇರುವ ಶಾಸಕರ ಚಲನವಲನ ತಿಳಿಯಲು ಸಿಎಂ ಫೋನ್ ಟ್ಯಾಪಿಂಗ್ ಮಾಡಿಸುತ್ತಿದ್ದಾರೆ ಎಂದು ಸಿದ್ದರಾಮಯ್ಯ ವಿರುದ್ಧ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ ಮಾಡಿದ್ದಾರೆ. ಒಟ್ಟಾರೆ ರಾಜ್ಯದಲ್ಲಿ ಎಲ್ಲಾ ಕಾಲದಲ್ಲೂ ಫೋನ್ ಟ್ಯಾಪಿಂಗ್ ಇತ್ತು, ಆದರೆ ಅವರದ್ದೇ ಪಕ್ಷದ ಅವರದ್ದೇ ಶಾಸಕರ ಸಚಿವರ ಮೇಲೆ ಗುಪ್ತಚಾರಿಕೆ ಮಾಡುತ್ತಿರುವುದು ಇದೇ ಮೊದಲು ಎಂದು ವಿಪಕ್ಷಗಳು ಸರ್ಕಾರದ ವಿರುದ್ಧ ವ್ಯಂಗ್ಯ ಮಾಡಿವೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.